ನಮಸ್ಕಾರ, ಕೆಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಜ್ಯೋತಿ. ಮೊದಲಿಗೆ ಹೆಡ್ಲೈನ್ಸ್. ದೇಶದ ಸುದ್ದಿಗಳನ್ನು ನಿಷ್ಪಕ್ಷಪಾತವಾಗಿ ವರದಿ ಮಾಡಬೇಕಾದ ಪತ್ರಕರ್ತರಿಂದ ಭ್ರಷ್ಟಾಚಾರ, ಭ್ರೂಣ ಪತ್ತೆ ಮಾಡ್ತಾ ಇದ್ದದ್ದು ನಮಗೆ ಗೊತ್ತಿದೆ ಎಂದು ಡಾಕ್ಟರ್ ಬಳಿ ಲಕ್ಷಾಂತರ ಹಣಕ್ಕಾಗಿ ಬೇಡಿಕೆ. ಏಪ್ರಿಲ್ 4ರವರೆಗೆ ನಾಮಪತ್ರ ಸಲ್ಲಿಕೆಗೆ ಅವಕಾಶ. ನಾಮಪತ್ರಗಳ ಪರಿಶೀಲನೆ ಏಪ್ರಿಲ್ 5ರಂದು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಹೇಳಿಕೆ. ಕಾಂಗ್ರೆಸ್ ನಾಯಕರ ತೀವ್ರ ವಿರೋಧದ ನಡುವೆಯೂ ಸಚಿವ ದೇವಾನಂದ್ ಪತ್ನಿ ಟಿಕೆಟ್ ಪಡೆಯುವಲ್ಲಿ ಮೇಲುಗೈ, ರಂಗೇರಿದ ಲೋಕಸಭಾ ವಿಜಯಪುರ ಅಖಾಡ. ಮತದಾರರ ಜಾಗೃತಿ ಆಂದೋಲನ ಕಾರ್ಯಕ್ರಮ, ಮತ ಚಲಾಯಿಸಿ ಪ್ರಜಾಪ್ರಭುತ್ವವನ್ನು ಬಲಪಡಿಸುವಂತೆ ಮತದಾರರಿಗೆ ಜಾಗೃತಿ. ಯಾವುದೇ ರಾಸಾಯನಿಕ ಗೊಬ್ಬರವಿಲ್ಲದೆ ಕಬ್ಬು ಬೆಳೆದ ರೈತ, ಚರ್ಚನ್ ತಾಲೂಕಿನ ಗೋಡಿಹಾಳ ಗ್ರಾಮದ ರೈತ. ನಗರದ ಮತಗಟ್ಟೆ ಸಂಖ್ಯೆ 113 ಹಾಗೂ 184ಕ್ಕೆ ಜಿಲ್ಲಾಧಿಕಾರಿ ವೈಎಸ್ ಪಾಟೀಲ್ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರಕಾಶ್ ನಿಕ್ಕಂ ಭೇಟಿ, ನಿರ್ಭೀತಿ ಮತದಾನಕ್ಕಾಗಿ ಮತದಾರರಲ್ಲಿ ಜಾಗೃತಿ. ಉಚಿತ ಸಿಇಟಿ ನೀಟ್ ತರಬೇತಿ ಶಿಬಿರದ ಉದ್ಘಾಟನೆ, ಡಿವೈಎಸ್ಪಿ ಅಶೋಕ್ ಅವರಿಂದ ಉದ್ಘಾಟನೆ. ಸಹಾಯಕ್ಕಾಗಿ ಕೈ ಚಾಚುತ್ತಿರುವ ರೈತ, 2 ಕಾಲಿನ ವಿಶಿಷ್ಟವಾದ ಕರುವನ್ನು ಮಠ, ಮಂದಿರ ಅಥವಾ ಆಶ್ರಮಕ್ಕೆ ನೀಡಲು ನಿರ್ಧಾರ. ನ್ಯೂಸ್ ಇನ್ ಡೀಟೇಲ್ಸ್. ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಇವೆಲ್ಲ ಭಾರತ ಸರ್ಕಾರದ ಆಡಳಿತ ಭಾಗಗಳು. ಅದರಂತೆಯೇ ಪತ್ರಿಕಾ ರಂಗವೂ ಸಹ ಸ್ವಯಂ ಘೋಷಿತ ಅಂಗವಾಗಿ ಕಾರ್ಯನಿರ್ವಹಿಸುತ್ತಿದೆ. ಅನಾದಿ ಕಾಲದಿಂದಲೂ ಪತ್ರಿಕೆಗಳು ಸುದ್ದಿ ಪ್ರಸಾರ ಮಾಡಿ ಜನರಿಗೆ ಮಾಹಿತಿ ತಿಳಿಸುತ್ತಿದ್ರೆ, ಇತ್ತ ದಶಕಗಳಿಂದ ಟಿವಿ ಮಾಧ್ಯಮಗಳು ಸುದ್ದಿ ಪ್ರಸಾರದಲ್ಲಿ ಬಹುಮಹತ್ವದ ಪಾತ್ರ ವಹಿಸುತ್ತಿವೆ. ನಿಖರ ಸುದ್ದಿ ಹಾಗೂ ಭ್ರಷ್ಟಾಚಾರ ತಡೆಗಟ್ಟುವ ಸಲುವಾಗಿ ಕೆಲಸ ಮಾಡುವ ಧ್ಯೇಯ ಹೊಂದಿರಬೇಕಾದ ಕೆಲವು ಪತ್ರಕರ್ತರು ಅಡ್ಡದಾರಿ ಹಿಡಿದಿದ್ದಾರೆ. ಬ್ಲಾಕ್ಮೇಲ್ ತಂತ್ರ ಹೂಡಿದ ಕೆಲವು ಖಾಸಗಿ ವಾಹಿನಿಯ ವರದಿಗಾರರು ವೈದ್ಯನನ್ನು ಟ್ರ್ಯಾಪ್ ಮಾಡಿ ಹಣಕ್ಕೆ ಬೇಡಿಕೆ ಇಟ್ಟು ಜೈಲು ಸೇರಿದ್ದಾರೆ. ಹೌದು, ಈ ಘಟನೆ ನಡೆದಿದ್ದು ವಿಜಯಪುರ ಜಿಲ್ಲೆಯಲ್ಲಿ. ಭ್ರೂಣ ಹತ್ಯೆ ಹಾಗೂ ಲಿಂಗ ಪತ್ತೆ ಮಾಡುವುದನ್ನು ವೈದ್ಯಕೀಯ ಲೋಕದಲ್ಲಿ ಬ್ಯಾನ್ ಮಾಡಲಾಗಿದೆ. ಹಾಗೇನಾದರೂ ಸ್ಕ್ಯಾನ್ ಮಾಡುವುದನ್ನು ಕಂಡು ಬಂದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಹಿತಿ ತಿಳಿಸಿ ಸೂಕ್ತ ಕ್ರಮ ಕೈಗೊಳ್ಳುವುದು ವಾಡಿಕೆ. ಆದರೆ ವಿಜಯಪುರ ಜಿಲ್ಲೆಯ ಡಾಕ್ಟರ್ ಕಿರಣ್ ಓಸ್ವಾಲ್ ಎಂಬುವರಿಗೆ ಸೇರಿದ ಜಿಲ್ಲೆಯ ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ಅಕ್ರಮ ಭ್ರೂಣ ಹಾಗೂ ಲಿಂಗ ಪತ್ತೆ ಮಾಡಲಾಗುತ್ತಿದೆ ಎಂಬ ಸುದ್ದಿ ಮನಗಂಡ ಜಿಲ್ಲೆಯ ಕೆಲವು ಪತ್ರಕರ್ತರು ಆಸ್ಪತ್ರೆಗೆ ಲಗ್ಗೆ ಇಟ್ಟಿದ್ದಾರೆ. ಗರ್ಭಿಣಿ ಮಲ್ಲಮ್ಮ ಬಿರಾದರ್ ಎಂಬ ಮಹಿಳೆಯನ್ನು ಮೊದಲು ಭ್ರೂಣ ಪತ್ತೆಗೆಂದು ವೈದ್ಯರ ಬಳಿ ಕಳುಹಿಸಿ ರಿಸೆಪ್ಷನ್ನಲ್ಲಿ ಈ 4 ಪತ್ರಕರ್ತರು ಕಾದು ಕೂತಿದ್ದರು. ಸ್ಕ್ಯಾನಿಂಗ್ ಮಾಡಿಸಿಕೊಂಡ ಮಹಿಳೆ ಹೊರಗಡೆ ಬಂದ ನಂತರ ಈ 4 ಪತ್ರಕರ್ತರು ಡಾಕ್ಟರ್ ಬಳಿ ನುಗ್ಗಿ ಆವಾಜ್ ಹಾಕಿದ್ದಾರೆ. ಭ್ರೂಣ ಪತ್ತೆ ಮಾಡ್ತಾ ಇದ್ದದ್ದು ನಮಗೆ ಗೊತ್ತಿದೆ ಎಂದು ಡಾಕ್ಟರ್ ಬಳಿ ಲಕ್ಷಾಂತರ ಹಣಕ್ಕಾಗಿ ಬೇಡಿಕೆ ಇಟ್ಟಿದ್ದಾರೆ. ಯಾವುದೇ ಇಂತಹದ್ದು ಕೃತ್ಯ ಎಲ್ಲೇ ನಡೆದರೂ ನಾವು ಅದನ್ನು ಸೀಸ್ ಮಾಡುವಂತದ್ದು, ಅದರ ಕ್ರಮ ಕೈಗೊಳ್ಳುವಂತದ್ದು ಒಂದು ಮಾಡ್ತೀವಿ. ಎರಡನೇದ್ದು, ಈಗಾಗಲೇ ನಾವು ಏಪ್ರಿಲ್ 10 ನಾವು ಡೆಡ್ ಲೈನ್ ಕೊಟ್ಟಿದ್ದೀವಿ. ಈ ಪ್ರೈವೇಟ್ ಮೆಡಿಕಲ್ ಏನು ಸ್ಟೋರ್ಸ್ ನಡ್ತಾ ಇದ್ದಾರೆ, ಅವರು ವಿದೌಟ್ ದ ಅಡ್ವೈಸ್ ಆಫ್ ದ ಈ ಗೈನಕಾಲಜಿಸ್ಟ್ ಇವ್ರು ಯಾರಾದ್ರೂ ಮಾರೋದು ಕಂಡು ಬಂದ್ರೆ 10ರ ನಂತರ 10ರವರೆಗೆ ಅವರು ಈಗಾಗಲೇ ಪರ್ಚೇಸ್ ಮಾಡಿಕೊಂಡು ಇಟ್ಕೊಂಡಿದ್ರೆ ಅವರು ಡೀಲರ್ಸ್ಗೆ ಹ್ಯಾಂಡ್ ಓವರ್ ಮಾಡಬೇಕು, ಅಥವಾ DHOಗೆ ಬಂದು ಅದನ್ನು ಅವರ ಕಲೆಕ್ಟ್ ಮಾಡಿದಂತ ಈ ಏನ್ 3 ನಾವು ಮೆಡಿಸಿನ್ ಹೇಳಿದ್ವಿಲ್ಲ ಅದನ್ನ ಅವರು ಸರೆಂಡರ್ ಮಾಡಬೇಕು. ಈ 10ರ ನಂತರ ಏನಾದ್ರೂ ಸಿಕ್ಕರೆ ಆ ಮೆಡಿಕಲ್ ಏನು ಇದೆಯಲ್ಲ ಅಂಗಡಿಗಳು, ಅದನ್ನು ನಾವು ಸೀಸ್ ಮಾಡುವಂತ ಕ್ರಮವನ್ನು ನಾವು ಇಮಿಡಿಯೇಟ್ ಆಗಿ ತಗೊಳ್ತೀವಿ. 50 ಲಕ್ಷಕ್ಕಾಗಿ ಬೇಡಿಕೆ ಇಟ್ಟ ಸುವರ್ಣ ಖಾಸಗಿ ವಾಹಿನಿಯ ವರದಿಗಾರ ಪ್ರಸನ್ನ ದೇಶಪಾಂಡೆ, ಛಾಯಾಗ್ರಾಹಕ ಸಂಗಮೇಶ್, ವಾರಪತ್ರಿಕೆ ವರದಿಗಾರರಾದ ರವಿ ಬಿಸ್ನಾಳ್ ಹಾಗೂ ಬಸವರಾಜ್ ಎಂಬ ವರದಿಗಾರರು ಡಾಕ್ಟರ್ ಬಳಿ ಇದ್ದ 1 ಲಕ್ಷ ರೂಪಾಯಿ ದೋಚಿದ್ದಾರೆ. ಈ ವಿಷಯ ಯಾರಿಗಾದರೂ ತಿಳಿಸಿದರೆ ಖಲಾಸ್ ಮಾಡುವುದಾಗಿ ಬೆದರಿಕೆ ಒಡ್ಡಲಾಗಿದೆ ಎಂದು ಡಾಕ್ಟರ್ ಓಸ್ವಾಲ್ ನೀಡಿದ ಕಂಪ್ಲೇಂಟ್ ಕಾಪಿಯಲ್ಲಿ ನಮೂದಾಗಿದೆ.
ಇನ್ನು 9 ಲಕ್ಷ ನಾಳೆ ಕೊಡಬೇಕೆಂದು ಡಾಕ್ಟರ್ ಬಳಿ ಡಿಮಾಂಡ್ ಮಾಡಿದ ಇವರು ನಾಳೆ ಬರುವುದಾಗಿ ಹೇಳಿದ್ದಾರೆ. ಆದರೆ ವೈದ್ಯ ವಸೂಲ್ ಮಾಡಿದ ಪ್ಲಾನ್ನಿಂದಾಗಿ ಮರುದಿನ ಎಲ್ಲ ಪತ್ರಕರ್ತರು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ಜಿಲ್ಲಾ ಎಸ್ಪಿ ಪ್ರಕಾಶ್ ನಿಕಂ ಸೂಚನೆ ಮೇರೆಗೆ ಡಿಎಸ್ಪಿ ಅಶೋಕ್ ನೇತೃತ್ವದಲ್ಲಿ ಕಾರ್ಯಾಚರಣೆ ಮೂಲಕ ವೈದ್ಯನಿಂದ ಹಣ ಪಡೆಯುವ ವೇಳೆ ಎಪಿಎಂಸಿ ಪೊಲೀಸರು ಪತ್ರಕರ್ತರನ್ನು ರೆಡ್ ಹ್ಯಾಂಡ್ ಆಗಿ ಅರೆಸ್ಟ್ ಮಾಡಿದ್ದಾರೆ. ಡಾಕ್ಟರ್ ಓಸ್ವಾಲ್ ಅಂತ ಇದ್ದಾರೆ. ಅವರು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವರಿಗೆ 4 ಜನ, ಟೋಟಲ್ 6 ಜನದ ಟೀಮ್ ಇದೆ. ಅಲ್ಲಿ ಪ್ರಸನ್ನ ದೇಶಪಾಂಡೆ, ಸುವರ್ಣ ನ್ಯೂಸ್ ರಿಪೋರ್ಟರ್, ಆಮೇಲೆ ರವಿ ಬಿಸ್ನಾಳ್, ಪ್ರಸನ್ನ ದೇಶಪಾಂಡೆ, ಸೆಕೆಂಡ್ ಇಸ್ ರವಿ ಬಿಸ್ನಾಳ್, ಥರ್ಡ್ ಇಸ್ ಬಸವರಾಜ್, fourth is Sangmesh, who is a photographer, means that cameraman of Suvarna News. ಅವರು ಫಸ್ಟ್ ಏನ್ ಮಾಡಿದ್ದಾರೆ, ದೇ ಸೆಂಟ್ ಒನ್ ಲೇಡಿ ಅಂಡ್ ಒನ್ ಜೆಂಟ್ ಟು ದಟ್ ಹಾಸ್ಪಿಟಲ್. ದಟ್ ಲೇಡಿ ವಾಸ್ ಪ್ರೆಗ್ನೆಂಟ್. ಅದು ಅಲ್ಲಿ ಹೋದ ನಂತರ ಹೊರಗಡೆ ಬಂದ ಸಿ ಸ್ಟಾರ್ಟೆಡ್ ಸ್ಕ್ರೀಮಿಂಗ್, ಅದು ಎಲ್ಲ ಇಲ್ಲಿಗಲ್ ಮಾಡ್ತಾ ಇದ್ದಾರೆ, ಅದು ಇದು. ದೆನ್ ದೀಸ್ 4 ಪೀಪಲ್ ಎಂಟರ್ಡ್. ಅವರ ಡಾಕ್ಟರ್ ಕಡೆಯಿಂದ ದೇ ಹ್ಯಾವ್ ಸ್ನ್ಯಾಶ್ 1 lakh rupees. ಆಮೇಲೆ ಅವರು 50 lakh rupees ಡಿಮಾಂಡ್ ಮಾಡಿದ್ರು. 50 lakh rupees ನನಗೆ ಕೊಡಬೇಕು, ಅದ ನಾವು ಇದು ಎಲ್ಲ ಇದು ಮಾಡ್ತೀನಿ ಅಂತ ಪಬ್ಲಿಷ್ ಮಾಡ್ತೀನಿ. ಅದು 50 ಆಮೇಲೆ ಇಟ್ ವಾಸ್ ಸೆಟಲ್ಡ್ ಆನ್ 10 lakh rupees. ಆಮೇಲೆ ಅವರು ಡಾಕ್ಟರ್ಗೆ ಫೋನ್ ಮಾಡಿ ಅದು ಬೇರೆ ಉಳಿದವ್ರದ್ದು ಅಮೌಂಟ್ ಕೊಡಬೇಕು ಅಂತ ಹೇಳಿದ್ರು. ದೆನ್ ದೇ ಕಾಲ್ಡ್ ಹಿಮ್ ಟು ಒಂದು ಹೋಟೆಲ್ ಅಲ್ಲಿ ಇದು ಮನಿ ತಗೊಂಡಾಗ ವಿ ಹ್ಯಾವ್ ಕ್ಯಾಚ್ ದೆಮ್ ರೆಡ್ ಹ್ಯಾಂಡೆಡ್. ದಿಸ್ ಹೋಟೆಲ್ ಹೆಸರು ಈಗ ನಿಮ್ಗೆ ಗೊತ್ತಿಲ್ಲ, ಸಮ್ವೇರ್ ಇನ್ ದ ಗಾಂಧಿ ದಟ್ ಎಪಿಎಂಸಿ ಲಿಮಿಟ್ಸ್ ಅಲ್ಲಿ ಒಂದು ಹೋಟೆಲ್ ಇದೆ, ಅಲ್ಲಿ ಅವರು ಕ್ಯಾಚ್ ಆಗಿದ್ದಾರೆ. ಸೊ ದೀಸ್ 4 ಪೀಪಲ್ ಆರ್ ಅರೆಸ್ಟೆಡ್. ಎಸ್ 4 ಪೀಪಲ್ ಆರ್ ಅರೆಸ್ಟೆಡ್. ಎಸ್ ಕ್ಯಾಶ್ ಅರೌಂಡ್ 1 lakh rupees. 384 extortion. 384 120B conspiracy. Extortion. 120B is for conspiracy. 504 506 for giving, ಅವ್ರಿಗೆ ಹೆದರಿಸ್ತಿದ್ರು, ಅವ್ರಿಗೆ ಸ್ವಲ್ಪ ಧಮಕಿ ಕೊಟ್ಟಿದ್ರು, ಅದಕ್ಕೆ ಹೆದರಿಕೆ. ಎಸ್ 447 trespass, illegal trespass. Yes. 384 is non-bailable, 120B is non-bailable. ಬೇರೆ ಉಳಿದವರು ಎಲ್ಲ yes. 384 ಇದು ಐ ಥಿಂಕ್ 7 years ಇರ್ಬೋದು. IPC ಕ್ಯಾನ್ ಚೆಕ್. ಈಗ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಈಗ ಕೇಸ್ ನಿನ್ನೆ ಆಗಿದೆ, ನಿನ್ನೆ ರಾತ್ರಿ ಲೇಟ್ ನೈಟ್ ಆಗಿದೆ, ಇನ್ನು ಇನ್ವೆಸ್ಟಿಗೇಷನ್ ಅಲ್ಲಿ ಆದಂತ ಘಟನೆ ಇದೆ. ಸುವರ್ಣ ವಾಹಿನಿಯ ವರದಿಗಾರ ಪ್ರಸನ್ನ ದೇಶಪಾಂಡೆ ಆಗಲಿ, ರವಿ ಕೃಷ್ಣ ಆಗಲಿ, ಇಂತ ಒಳ್ಳೆ ಇದ್ದವರೇ ಈ ತರ ಮಾಡಿರೋದಪ್ಪ ಅಂದ್ರೆ ಒಂದ್ ಏನೈತಿ, ನಮ್ಮ ರೈತರಿಗೆ ಒಂದ್ ಸ್ವಲ್ಪ ಹೋರಾಟಗಾರರಿಗೆ ಬಹಳ ಇದಾಗುತ್ತೆ. ಈಗ ನಾವು ಎಲ್ಲರ ಕೂಡಿಸಿ ನಾವು ಇದು ಮಾಡ್ಕೊತ ಹೋಗೋರು, ಅದ್ರ ಇವ್ರಿಗೆಲ್ಲ ಈ ಟೈಪ್ ಡೀಲಿಂಗ್ ಮಾಡ್ಕೊತ ಹೋದ್ರೆ ಜನಪರ ಸುದ್ದಿಗಳು ಹೊರಗೆ ಬರಬೇಕು. ಅವು ಹೊರಗೆ ಬರಲಾರ್ರೆ ಇವೆಲ್ಲ ಡೀಲಿಂಗ್ ಮಾಡ್ಕೊತ ಹೋಗ್ಬಿಟ್ರಪ್ಪ ಅಂದ್ರೆ ಸುದ್ದಿನ ಹೊರಗೆ ಬರುತ್ತೆ. ಆದ ಕಾರಣ ಮಾನ್ಯ ಜಿಲ್ಲಾ ವರಿಷ್ಠಾಧಿಕಾರಿಗಳಂತ SP ಸಾಹೇಬರು ಇದ್ರ ಬಗ್ಗೆ ಕುಲಂಕುಷವಾಗಿ ತನಿಖೆ ಮಾಡಬೇಕು. ತನಿಖೆ ಮಾಡಿ ಅವ್ರ ಮ್ಯಾಗ ಶೀಘ್ರ ಕ್ರಮ ತಗೊಂಡು ಇವ್ರಿಗೆ ಶಿಕ್ಷೆ ಆಗಬೇಕಂತ ವಿಚಾರ ಮಾಡ್ತೀನಿ. ಆಮೇಲೆ ರಾಜ್ಯಾದ್ಯಂತ ಇದರ ಹಾವಳಿ ಇದಾಗಬೇಕು. ರಾಜ್ಯಾದ್ಯಂತ ಹೆಂಗ ಈಗ ವರದಿಗಾರರ ಬಗ್ಗೆ ಒಂದ್ ಸ್ವಲ್ಪ ಬಹಳ ಅಪನಂಬಿಕೆ ಬರತ್ತಾವು ಜನರ ಮೇಲೆ. ಈ ಒಂದು ಟಿವಿ ಮಾಧ್ಯಮದಾಗ ನೋಡ್ಕೊಡ್ರಿ ನೀವು, ದಿನನಿತ್ಯದ ಟಿವಿ ಒಳಗ ಒಂದು ಹಿಡ್ಕೊಂಡು ಕೂತ್ರಪ್ಪ ಒಂದೇ ಹಿಡ್ಕೊಂಡು ಕೂತ್ಕೊತಾರೆ. ಅದಕ್ಕೆ ಇಂಥವೆಲ್ಲ ಡೀಲ್ ಆಗೋ ಬದ್ಲಿ ಜನಪರ ಒಂದು ಕೆಲಸ ಆಗಬೇಕು. ಆ ಕೆಲಸದ ಸಲುವಾಗಿ ಇದು ಮಾಡ್ಬೇಕಂತ ಇಚ್ಛೆ ಮಾಡ್ತೀನಿ. ಮಾನ್ಯ ಗೃಹ ಸಚಿವರು ಇದರ ಬಗ್ಗೆ ಕುಲಂಕುಷ ತನಿಖೆ ಮಾಡಿ ಆಕ್ಷನ್ ಮಾಡಿ ರಾಜ್ಯಾದ್ಯಂತ ಈ ವರದಿಗಾರರ ಮೇಲೆ ಒಂದು ಕ್ರಮ ಜರುಗಿಸಬೇಕಂತ ನಾವು ವಿಚಾರ. ಬಂಧಿತ ಆರೋಪಿ ಪತ್ರಕರ್ತರು ಸದ್ಯ ಎಪಿಎಂಸಿ ಪೊಲೀಸ್ ವಶದಲ್ಲಿದ್ದು ಐಪಿಸಿ ಸೆಕ್ಷನ್ 130, 448, 341, 384, 385, 504, 506 34 ಅಡಿಯಲ್ಲಿ ಕೇಸು ದಾಖಲಾಗಿದೆ. ದೇಶದ ಸುದ್ದಿಗಳನ್ನು ನಿಷ್ಪಕ್ಷಪಾತವಾಗಿ ವರದಿ ಮಾಡಬೇಕಾದ ಪತ್ರಕರ್ತರು ಈ ರೀತಿ ಭ್ರಷ್ಟಾಚಾರ ಹಾಗೂ ಮೋಸದ ಕೆಲಸದಲ್ಲಿ ತೊಡಗಿರುವುದು ನಾಚಿಕೆಗೇಡಿನ ಕೆಲಸವಾಗಿದೆ. ವಿಜಯಪುರ ಮೀಸಲು ಲೋಕಸಭಾ ಕ್ಷೇತ್ರದಿಂದ ನಾಳೆಯಿಂದ ನಾಮಪತ್ರ ಸಲ್ಲಿಕೆ ಆರಂಭವಾಗಲಿದೆ ಎಂದು ವಿಜಯಪುರ ಡಿಸಿ ಹೇಳಿದರು. ಲೋಕಸಭಾ ಚುನಾವಣೆ ಹಿನ್ನೆಲೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಜಿಲ್ಲಾಧಿಕಾರಿಗಳು ಮಾತನಾಡಿದರು. ವಿಜಯಪುರ ಮೀಸಲು ಲೋಕಸಭಾ ಕ್ಷೇತ್ರದಿಂದ ನಾಳೆಯಿಂದ ನಾಮಪತ್ರ ಸಲ್ಲಿಕೆ ಆರಂಭವಾಗಲಿದೆ ಎಂದು ವಿಜಯಪುರದ ಜಿಲ್ಲಾಧಿಕಾರಿ ಹೇಳಿದರು. ಲೋಕಸಭಾ ಚುನಾವಣೆ ಹಿನ್ನೆಲೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಜಿಲ್ಲಾಧಿಕಾರಿಗಳು ಮಾತನಾಡಿದರು. 27/3/2019 ರಿಂದ ಏಪ್ರಿಲ್ 4ರವರೆಗೆ ನಾಮಪತ್ರ ಸಲ್ಲಿಕೆಗೆ ಅವಕಾಶ ಇದೆ. ನಾಮಪತ್ರಗಳ ಪರಿಶೀಲನೆ ಏಪ್ರಿಲ್ 5ನೇ ತಾರೀಕು ನಡೆಯಲಿದೆ.
ನಾಮಪತ್ರಗಳು ವಾಪಸ್ ತೆಗೆದುಕೊಳ್ಳಲು ಏಪ್ರಿಲ್ 8 ಕಡೆಯ ದಿನವಾಗಿದೆ ಎಂದು ಹೇಳಿದರು. ನಾಮಪತ್ರ ಸಲ್ಲಿಸುವ ವೇಳೆ ಅಭ್ಯರ್ಥಿ ಜೊತೆಗೆ 4 ಜನರಿಗೆ ಮಾತ್ರ ಅವಕಾಶ ನೀಡಲಾಗುವುದು ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಪಂಚಾಯಿತಿ ಸಿಇಒ ವಿಕಾಸ್ ಮತ್ತು ಎಸ್ಪಿ ಪ್ರಕಾಶ್ ನಿಕ್ಕಂ ಭಾಗಿಯಾಗಿದ್ದರು. ವಿಜಯಪುರ ಲೋಕಸಭೆಗೆ ಸಂಬಂಧಿಸಿದಂತೆ ನಾಳೆ ನಾವು ಅಧಿಸೂಚನೆ ಹೊರಡಿಸಲಿದ್ದು 28/3/2019 4/4/2019 ನಾಮಪತ್ರವನ್ನು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಅಂದರೆ ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ನಾವು ಸ್ವೀಕರಿಸಲಿದ್ದೇವೆ. ನಾಮಪತ್ರಗಳನ್ನು ಸ್ವೀಕರಿಸುವುದಕ್ಕೆ 11 ಗಂಟೆಯಿಂದ 3 ಗಂಟೆಯ ವೇಳೆಯನ್ನು ನಿಗದಿಪಡಿಸಿದ್ದೇವೆ. ನಾಮಪತ್ರ ಸಲ್ಲಿಸುವ ಸಂದರ್ಭದಲ್ಲಿ ಅಭ್ಯರ್ಥಿಗಳು ನಾಮಪತ್ರವನ್ನು ಸಲ್ಲಿಸುವಾಗ ಅಭ್ಯರ್ಥಿಯನ್ನು ಕೂಡಿಕೊಂಡು ಒಟ್ಟು 4 ಜನ ಅಂದರೆ ಅಭ್ಯರ್ಥಿಯನ್ನು ಹೊರತುಪಡಿಸಿ 4 ಜನ ಅಂದರೆ ಒಟ್ಟು 5 ಜನ ಅಲ್ಲಿ ಒಳಗಡೆ ಪ್ರವೇಶಕ್ಕೆ ಮಾತ್ರ ಅವಕಾಶ ಇದ್ದು 100 ಮೀಟರ್ ಒಳಗಡೆ ಯಾವುದೇ ಇವರನ್ನು ಹೊರತುಪಡಿಸಿ ನಾವು ಬಿಡ್ತಾ ಇಲ್ಲ. ಅಂದ್ರೆ ಆರ್ಒ ಏನು ಅಥರೈಸ್ ಮಾಡಿರ್ತಾರೆ ಅವರು ಮಾತ್ರ 100 ಮೀಟರ್ ಒಳಗಡೆ ಇರ್ತಾರೆ. ಆರ್ಒ ಯಾರನ್ನ ಅಥರೈಸ್ ಮಾಡಿರೋದಿಲ್ಲ ಅವರಿಗೆ 100 ಮೀಟರ್ ಒಳಗಡೆ ಅವಕಾಶ ಇಲ್ಲ. ಅಷ್ಟೇ ಅಲ್ಲದೆ ಈ ನಾಮಪತ್ರ ಸಲ್ಲಿಸುವ ವೇಳೆ ಸಂದರ್ಭದಲ್ಲಿ ಅವರು ಬರಬೇಕಾದ್ರೂ ಸಹಿತ 3 ವೆಹಿಕಲ್ ಮಾತ್ರ ಮ್ಯಾಕ್ಸಿಮಮ್ ಆಗಿ ಅವರು ತರಬಹುದು ನಮ್ಮ ಲಿಮಿಟ್ ಅಲ್ಲಿ. ಅಂದ್ರೆ ಅವರು ಪ್ರಚಾರ ಮಾಡಿಕೊಂಡು ಬರುವಾಗ ಇದಕ್ಕೆ ಅದನ್ನು ನಾವು ಜಿಲ್ಲಾಡಳಿತ ಪೊಲೀಸ್ ಇಲಾಖೆಯೊಂದಿಗೆ ನಾವು ಯಾವ ರೀತಿ ಕ್ರಮ ಜರುಗಿಸಬೇಕಾದ್ರೆ ಈಗಾಗಲೇ ಪ್ಲಾನ್ ಮಾಡಿದ್ದೀವಿ. ಬಟ್ ನಾವು ಇದು ಏನು ಅವರನ್ನ ಫಿಕ್ಸ್ ಮಾಡಿದ್ದೀವಿ ಅದರಲ್ಲಿ ಅವರು 3 ವೆಹಿಕಲ್ಗಳನ್ನು ಮಾತ್ರ ಉಪಯೋಗ ಮಾಡಬೇಕು. 4ನೇ ತಾರೀಕು ನಾಮಪತ್ರ ಸಲ್ಲಿಸಲು ಕೊನೆಯ ದಿನ. 5ನೇ ತಾರೀಕು ನಾಮಪತ್ರಗಳ ಪರಿಶೀಲನೆ ಇದೆ. 8ನೇ ತಾರೀಕು ನಾಮಪತ್ರವನ್ನು ಹಿಂಪಡೆಯಲು ಕೊನೆಯ ದಿನವಾಗಿದೆ. 23/4/2019 ಮತದಾನದ ದಿನವಾಗಿದೆ. ಈಗಾಗಲೇ ನಾನು ತಮಗೆ ತಿಳಿಸಿದಂತೆ ಒಟ್ಟು 2101 ಮತಗಟ್ಟೆಗಳಿದ್ದು 17 ಲಕ್ಷ ಅರೌಂಡ್ 99,000 ಅಂದರೆ ಸುಮಾರು 18 ಲಕ್ಷ ಮತದಾರರು ಈ ಸಲ ನಮ್ಮ ಮತದಾರರ ಪಟ್ಟಿಯಲ್ಲಿ ಅಂದಾಜಾಗಿ ಬರಬಹುದು. ಯಾಕಂದ್ರೆ 25ರವರೆಗೆ ಕೊಟ್ಟಂತಹ ಹೊಸ ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಯಾಗುವಂತಹವರದ್ದು ನಾವು ಎಕ್ಸೆಪ್ಟ್ ಮತ್ತು ರಿಜೆಕ್ಟ್ ಮಾಡುವಂತಹ ಕ್ರಮ ಈಗಾಗಲೇ ನಾವು ಜರುಗಿಸ್ತಾ ಇದ್ದೀವಿ. ನಮ್ಮ ಜಿಲ್ಲೆಯಲ್ಲಿ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ 100% ಫೋಟೋಗ್ರಾಫಿ ಇದೆ. ನಾಗಠಾಣದಲ್ಲಿ ಮಾತ್ರ 99.98 ಅಂದ್ರೆ ಒಂದು 8 ಜನರದ್ದು ಮಾತ್ರ ಫೋಟೋಗ್ರಾಫಿ ಇಲ್ಲ. ಈ ಸಲ ನಾವು ಕಂಪ್ಲೀಟ್ ಅದನ್ನ ಎಲ್ಲ ಫೋಟೋಗ್ರಾಫಿ ಇರುವಂಗೆ ವ್ಯವಸ್ಥೆ ಮಾಡಿದ್ದೀವಿ. ಈಗಾಗಲೇ 16,000ಗಿಂತ ಹೆಚ್ಚು ನಾವು ಮತದಾರರು ದಿವ್ಯಾಂಗರು ಅಂದ್ರೆ PWD ವೋಟರ್ಸ್ ಅನ್ನ ಐಡೆಂಟಿಫೈ ಮಾಡಿದ್ದೀವಿ. ಅದರ ಬಗ್ಗೆ ನಮ್ಮ ಸಿಇಒ ಅವರು ವಿವರ ಕೊಡ್ತಾರೆ. ನಾವು ಏನೇನು ಅರೇಂಜ್ಮೆಂಟ್ ಮಾಡಿದ್ದೀವಿ, ಯಾವ ರೀತಿ ಅವರಿಗೆ ನಾವು ವ್ಯವಸ್ಥೆ ಮಾಡಿದ್ದೀವಿ. ಅಷ್ಟೇ ಅಲ್ಲದೆ ಈ ಲೆಪ್ರಸಿ ಕಾಲನಿ ಕುಷ್ಠರೋಗದವರಿಗೂ ವಿಶೇಷವಾದ ಒಂದು ವ್ಯವಸ್ಥೆಯನ್ನು ನಾವು ನೋಡಲ್ ಆಫೀಸರ್ ಮಾಡಿ ಅವರಿಗೂ ಸಹಿತ ನಾವು ವಿಶೇಷವಾದ ಕ್ರಮವನ್ನು ಕೈಗೊಳ್ತಾ ಇದ್ದೀವಿ. ನಮ್ಮ ಜಿಲ್ಲೆಯಲ್ಲಿ ಅಶ್ಯೂರ್ಡ್ ಮಿನಿಮಮ್ ಫೆಸಿಲಿಟಿ ಅಂತ ನಾವೇನು ಹೇಳ್ತೀವಿ ಅಂದ್ರೆ ಒಂದು ಪೋಲಿಂಗ್ ಸ್ಟೇಷನ್ಗೆ ಬೇಕಾದಂತ ಮಿನಿಮಮ್ ಫೆಸಿಲಿಟೀಸ್, ರ್ಯಾಂಪ್ ಆಗ್ಬೋದು, ಎಲೆಕ್ಟ್ರಿಸಿಟಿ ಆಗ್ಬೋದು, ಕುಡಿಯುವ ನೀರು ಆಗ್ಬೋದು, ಮತ್ತೆ ಎಷ್ಟು ಸಾಧ್ಯ ಇದೆಯೋ ಮ್ಯಾಕ್ಸಿಮಮ್ ಪ್ಲೇಸ್ಗಳಲ್ಲೆಲ್ಲ ನಾವು ಟಾಯ್ಲೆಟ್ಗಳು ಮತ್ತೆ ಇದ್ರದ್ದು ವ್ಯವಸ್ಥೆಯನ್ನ ನಾವು ಮತದಾನದ ಒಳಗಡೆ ಎಲ್ಲ ಸಂಪೂರ್ಣ ಎಲ್ಲ ರೀತಿಯಿಂದ ಅವು ಸಿದ್ಧವಾಗಿರುವಂತಹ ವ್ಯವಸ್ಥೆ ಮಾಡ್ತೀವಿ. ನಾಳೆ ನಮ್ದು ಏನು ನಾಮಪತ್ರಗಳ ಸಂದರ್ಭದಲ್ಲಿ ಅದನ್ನು ನಾವು ನಿಮ್ಮ ಇದು ಆಫ್ ಆದ್ಮೇಲೆ ನಾನು ಹೇಳ್ತೀನಿ, ನಿಮ್ಮ ಜೊತೆ ಚರ್ಚೆ ಮಾಡಬೇಕು. ಯಾವ ರೀತಿ ನಾವು ವಿಡಿಯೋಗ್ರಾಫಿ ಅಥವಾ ಇದಕ್ಕೆ ನಾವು ಎಷ್ಟು ಅಲೌ ಮಾಡಬಹುದು, ಎಷ್ಟು ಮಾಡಬಾರ್ದು ಅನ್ನೋದ್ರ ಬಗ್ಗೆ ನಾನು ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ. ಆಮೇಲೆ ಈ ವಿಜಯಪುರ ಲೋಕಸಭೆ ಮೀಸಲು ಕ್ಷೇತ್ರದಲ್ಲಿನ ಟಿಕೆಟ್ ಗೊಂದಲಕ್ಕೆ ತೆರೆಬಿದ್ದಿದೆ. ನಾಗ್ಟಾನ್ ಕ್ಷೇತ್ರದ ಜೆಡಿಎಸ್ ಶಾಸಕ ಹಾಗೂ ಮುಖ್ಯಮಂತ್ರಿಗಳು ಸಂಸದೀಯ ಕಾರ್ಯದರ್ಶಿ ದೇವಾನಂದ್ ಚೌಹಾಣ್ ಬಂಜಾರ್ ಸಮುದಾಯಕ್ಕೆ ಟಿಕೆಟ್ ನೀಡಬೇಕೆಂದು ಜೆಡಿಎಸ್ ವರಿಷ್ಠರಿಗೆ ಮನವಿ ಸಲ್ಲಿಸಿದರು.
ವಿಜಯಪುರ ಲೋಕಸಭಾ ಮೀಸಲು ಕ್ಷೇತ್ರದಲ್ಲಿನ ಟಿಕೆಟ್ ಗೊಂದಲಕ್ಕೆ ತೆರೆ ಬಿದ್ದಿದೆ. ನಾಗ್ಟಾಂಗ್ ಕ್ಷೇತ್ರದ ಜೆಡಿಎಸ್ ಶಾಸಕ ಹಾಗೂ ಮುಖ್ಯಮಂತ್ರಿಗಳ ಸಂಸದೀಯ ಕಾರ್ಯದರ್ಶಿ ದೇವಾನಂದ್ ಚೌಹಾಣ್ ಬಂಜಾರ ಸಮುದಾಯಕ್ಕೆ ಟಿಕೆಟ್ ನೀಡಬೇಕೆಂದು ಜೆಡಿಎಸ್ ವರಿಷ್ಠರಿಗೆ ಮನವಿ ಸಲ್ಲಿಸಿದರು. ಕಾಂಗ್ರೆಸ್ ನಾಯಕರ ತೀವ್ರ ವಿರೋಧದ ನಡುವೆಯೂ ದೇವಾನಂದ್ ಟಿಕೆಟ್ ಪಡೆಯುವಲ್ಲಿ ಮೇಲುಗೈ ಸಾಧಿಸಿದ್ದಾರೆ. ಕೊನೆಗೂ ತಮ್ಮ ಧರ್ಮಪತ್ನಿ ಡಾ ಸುನೀತಾ ಚೌಹಾಣ್ ಅವರಿಗೆ ಜೆಡಿಎಸ್ ಟಿಕೆಟ್ ಕೊಡಿಸುವ ಮೂಲಕ ತಮ್ಮ ಜೆಡಿಎಸ್ ಪರಿವಾರದಂತೆ ಇವರೂ ಸಹ ಕುಟುಂಬ ರಾಜಕೀಯಕ್ಕೆ ಲಗ್ಗಿಟ್ಟಿದ್ದಾರೆ. ಬಿಜೆಪಿಯಿಂದ ಕೇಂದ್ರ ಸಚಿವ ರಮೇಶ್ ಜಿಗಜಿಣಗಿ ಹ್ಯಾಟ್ರಿಕ್ ಬಾರಿಸುವ ಕನಸು ಕಾಣುತ್ತಿದ್ರೆ, ಇತ್ತ ಮೈತ್ರಿ ಪಕ್ಷದ ಬೆಂಬಲಿತ ಅಭ್ಯರ್ಥಿಯಾಗಿ ಸುನೀತಾ ಕಣಕ್ಕಿಳಿದಿದ್ದಾರೆ. ಜೆಡಿಎಸ್ ಹಾಗೂ ಕಾಂಗ್ರೆಸ್ ಪಕ್ಷದಲ್ಲಿದ್ದ ಹಗ್ಗ ಜಗ್ಗಾಟದಿಂದ ಗೊಂದಲ ಉಂಟಾಗಿತ್ತು. ಆದರೆ ಇಂದು ಬೆಂಗಳೂರಿನಲ್ಲಿ ಜೆಡಿಎಸ್ ವರಿಷ್ಠರು ಸುನೀತಾ ಚೌಹಾಣ್ರ ಹೆಸರು ಫೈನಲ್ ಮಾಡುವ ಮೂಲಕ ಗುಮ್ಮಟನಗರಿಯ ಚುನಾವಣಾ ಕಾವು ಮತ್ತಷ್ಟು ಜಾಸ್ತಿಯಾಗಲಿದೆ. ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆಯವರಿಂದ ಮತದಾರ ಜಾಗೃತಿ ಆಂದೋಲನ ಕಾರ್ಯಕ್ರಮ ನಡೆಸಿದರು. ಈ ಕಾರ್ಯಕ್ರಮ ನಗರದ ಶ್ರೀ ಸಿದ್ದೇಶ್ವರ ದೇವಸ್ಥಾನದಿಂದ ಪ್ರಾರಂಭಿಸಿ ನಗರದ ಡಾ ಬಿಆರ್ ಅಂಬೇಡ್ಕರ್ ವೃತ್ತದವರೆಗೆ ನಡೆಸಿದರು. ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆಯವರಿಂದ ಮತದಾರರ ಜಾಗೃತಿ ಆಂದೋಲನ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮವು ನಗರದ ಶ್ರೀ ಸಿದ್ದೇಶ್ವರ ದೇವಸ್ಥಾನದಿಂದ ಪ್ರಾರಂಭಿಸಿ ನಗರದ ಡಾ ಬಿಆರ್ ಅಂಬೇಡ್ಕರ್ ವೃತ್ತದವರೆಗೆ ನಡೆಸಿದರು. 100ರಷ್ಟು ಮತದಾನಕ್ಕಾಗಿ ಜಾಗೃತಿ ನಡೆಸಲಾಯಿತು. ಮತ ಚಲಾಯಿಸಿ ಪ್ರಜಾಪ್ರಭುತ್ವವನ್ನು ಬಲಪಡಿಸುವಂತೆ ಮತದಾರರ ಜಾಗೃತಿ ಆಂದೋಲನ ಕಾರ್ಯಕ್ರಮ ನಡೆಸಿದರು. ಪಾಲಿಕೆಯಲ್ಲಿರುವ ದೀನ್ ದಯಾಳ್ ಅಂತ್ಯೋದಯ ರಾಷ್ಟ್ರೀಯ ನಗರ ಜೀವನೋಪಾಯ ಅಭಿಯಾನ ಯೋಜನೆ ಅಡಿಯಲ್ಲಿ ನಮ್ಮ ಎಲ್ಲಾ ನಗರದ ಎಲ್ಲಾ ಸ್ವಸಹಾಯ ಸಂಘದ ಮತ್ತು ನಿರಂತರ ಉಳಿತಾಯ ಗುಂಪಿನ ಮತ್ತು ನಗರ ಮಟ್ಟದ ಒಕ್ಕೂಟ ಮತ್ತು ಪ್ರದೇಶ ಮಟ್ಟದ ಒಕ್ಕೂಟದ ಮಹಿಳೆಯರನ್ನು ಸೇರಿಸಿ ನಾವು ಒಂದು ಮತದಾನ ಜಾಗೃತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಇದರಲ್ಲಿ ಎಲ್ಲ 300ರಿಂದ 400 ಜನ ಸದಸ್ಯರು ಪಾಲ್ಗೊಂಡು ಮತದಾನದ ಬಗ್ಗೆ ಜಾಗೃತ ಆಂದೋಲನವನ್ನು ಯಶಸ್ವಿಯಾಗಿ ಗೊಳಿಸಲಾಗಿದೆ. ಶ್ರೀಮತಿ ಸಾವಿತ್ರಿ ತಿಪ್ಪಣ್ಣವರ ಸಮುದಾಯ ಸಂಘಟಕರು ನನ್ನ ಯೋಜನೆ 19 ಜಿಲ್ಲಾ ಸ್ಟ್ರೀಟ್ ಸಮಿತಿ ವಿಜಯಪುರ ಹಾಗೂ ಮಹಾನಗರ ಪಾಲಿಕೆ ವಿಜಯಪುರ ಡೇ ನಲ್ಮ ಯೋಜನೆ ಅಡಿಯಲ್ಲಿ ಸ್ವಸಹಾಯ ಸಂಘದ ಸದಸ್ಯರಿಂದ ಶೇಕಡಾ 100ರಷ್ಟು ಮತದಾನಕ್ಕಾಗಿ ಜಾಗೃತಿ ಕರೆ ಮತ ಚಲಾಯಿಸಿ ಪ್ರಜಾಪ್ರಭುತ್ವವನ್ನು ಬಲಗೊಳಿಸಲು ಎಲ್ಲ ಸ್ವಸಹಾಯ ಸಂಘದವರಿಂದ ಜಾಥಾ ಕಾರ್ಯಕ್ರಮವನ್ನು ಸಿದ್ದೇಶ್ವರ ಗುಡಿಯಿಂದ ಅಂಬೇಡ್ಕರ್ ಸರ್ಕಲ್ ವರೆಗೂ ಹಮ್ಮಿಕೊಳ್ಳಲಾಗಿದೆ. 300 ಜನ ಇದರಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ. ರಾಸಾಯನಿಕ ಗೊಬ್ಬರವಿಲ್ಲದೆ ಕಬ್ಬು ಬೆಳೆದ ರೈತ ಅಲ್ಲದೆ ಯಾವುದೇ ಸರ್ಕಾರದ ವಿದ್ಯುತ್ ಬಳಸದೆ ಈ ಬೆಳೆಗೆ ಸೋಲಾರ್ದಿಂದ ತಯಾರಿಸಿದ ವಿದ್ಯುತ್ನಿಂದ ನೀರನ್ನು ಬಿಡುತ್ತಾನೆ. 1 ಎಕರೆ ಭೂಮಿಯಲ್ಲಿ 150ರಿಂದ 170 ಟನ್ ಕಬ್ಬು ಬೆಳೆಯಬಹುದು ಎಂದು ರೈತ ಸಂತೋಷ್ ಹೇಳುತ್ತಾರೆ. ರಾಸಾಯನಿಕ ಗೊಬ್ಬರವಿಲ್ಲದೆ ಕಬ್ಬು ಬೆಳೆದ ರೈತ ಚರ್ಚನ್ ತಾಲೂಕಿನ ಗುಡಿಹಾಳ ಗ್ರಾಮದ ರೈತ ಸಂತೋಷ್ ಕುಮಾರ್ ಗುರಪ್ಪ ಶಿರ್ನಾಗರ್ ಎಂಬ ರೈತ ವೃತ್ತಿಯಲ್ಲಿ ಎಲೆಕ್ಟ್ರಾನಿಕ್ ಕೆಲಸ ಮಾಡುತ್ತಾನೆ. ತನ್ನ 1 ಎಕರೆ ಭೂಮಿಯಲ್ಲಿ ಮಹಾರಾಷ್ಟ್ರದಿಂದ 8,500 ತಂದ ಕಬ್ಬಿನ ತಳಿಯನ್ನು ತಂದು ಅದಕ್ಕೆ ಯಾವುದೇ ರಾಸಾಯನಿಕ ಗೊಬ್ಬರ ಹಾಕದೆ 7 ತಿಂಗಳಲ್ಲಿ ಒಂದು ಕಬ್ಬಿನ ತೂಕವನ್ನು 3 ಕೆಜಿಯಷ್ಟು ಇಡುವತ್ತು ಸುಮಾರು ಕಬ್ಬು 13ರಿಂದ 15 ಫೂಟು ಇದೆ. 1 ಎಕರೆ ಭೂಮಿಯಲ್ಲಿ 150ರಿಂದ 170 ಟನ್ ಕಬ್ಬು ಬೆಳೆಯಬಹುದು ಎಂದು ರೈತ ಸಂತೋಷ್ ಹೇಳುತ್ತಾರೆ. ಈ ಬೆಳೆಯನ್ನು ನೋಡಲು ನೆರೆಯ ಮಹಾರಾಷ್ಟ್ರ ಮತ್ತು ಸುತ್ತಮುತ್ತಲಿನ ಜನ ಬರ್ತಾ ಇದ್ದಾರೆ. ಅಲ್ಲದೆ ಯಾವುದೇ ಸರ್ಕಾರದ ವಿದ್ಯುತ್ ಬಳಸದೆ ಈ ಬೆಳೆಗೆ ಸೋಲಾರ್ನಿಂದ ತಯಾರಿಸಿದ ವಿದ್ಯುತ್ನಿಂದ ನೀರನ್ನು ಬಿಡುತ್ತಾರೆ. ಇದೆಲ್ಲ ಪೂರಾ ಎರಿಬಿಡೋದ್ರಿ, ಇಲ್ಲಷ್ಟೇ ಬಡ್ಡಿ ನೀರು ಉಂಟು. ಬಡ್ಡಿ ಸಾಲ ಐತಲ್ಲ ಎರಿಬಿಡೋ ಪೂರ ಮ್ಯಾಲೆಲ್ಲ ಈ ನಮ್ನಿ ಬರ್ತಾವ. ಹೊಳೆದಂಡ ಹಿಂಗ್ ಬರಂಗಿಲ್ರಿ. ಮತ್ತು ನಾನು ಅಲ್ಲ ಒಂದ್ ಬೇರ್ನು ಮ್ಯಾಲ ಬರಂಗಿಲ್ರಿ. ಅವ್ರು ತುಂಬಾ ನೀರ್ ಬಿಡ್ತಾರಲ್ಲ ಹರಿನೀರ, ಅವ್ ಪೂರಾ ಎಲ್ಲ ಮ್ಯಾಲ ಬೇರ್ ಬರ್ತಾವ. ಈ ಗಣಿಕೆ ಅವಲ್ರಿ, ಇಷ್ಟು ದೊಡ್ಡ ಬರಂಗಿಲ್ಲ, ಸಣ್ಣ ಸಣ್ಣ ಗಣಿಕೆ ಬೀಳ್ತಾವ. ನಾವು ಹೊಲ ನೋಡ್ರಿ ಎಲ್ಲ ಗೇಣವನ್ನು ಬೆಳಿತಾರ. 10,000 ರೂಪಾಯಿ ಮೊದಲ ಸಣ್ಣದಿದ್ದಾಗ ಒಂದೇ ಲೈನ್ ಹಾಕಿದ್ರಿ, 5,000 ರೂಪಾಯಿ ಇತ್ತು. ಮತ್ತೆ 5,000 ರೂಪಾಯಿ ಸಾಧಾರಣ ಪೈಪ್ ಹಾಕಿ 10,000 ರೂಪಾಯಿ ಡ್ರಿಪ್ ಮಾಡಿ. ಅಂದ್ರೆ ಈಗ ಹರಿನೀರ್ ಬಿಟ್ಟು ಉಣಿಸ್ತಾರಲ್ರಿ, ಒಂದ್ ಮನುಷ್ಯನ ಪಗಾರ ಇದ್ರೆ ಒಂದ್ ವರ್ಷಿಗೆ ಅವ್ರದೇ 10,000 ರೂಪಾಯಿ ಪಗಾರ ಆಗಿರ್ತದೆ ನೀರ್ ಬಿಡೋರು. ಅದ್ರ ಅರ್ಧ ಲೆಕ್ಕನಾಗ ಇದು ಆಗ್ತದೆ ಇಲ್ರಿ. ಯಾವ್ದು ರಾಸಾಯನಿಕ ಗೊಬ್ಬರ ಹಾಕ್ಲಾರ್ದೆ ಈ ತರ ಬೆಳಿ ತಂದಿರಿ. ಅಂದಾಜು 1 ಎಕರೆಗೆ ಎಷ್ಟು ಆಗ್ಬೋದು ನಿಮ್ ಟನ್ನೇಜ್ ಇದೆ ಕಬ್ಬ? ಇದು 5,000 ಅಗಿ ಅದಾವ್ರಿ. ಒಂದ್ ಇದ್ರಾಗ ನೋಡ್ರಿ 10-15 ಕಬ್ಬ ಅದಾವ್ರಿ. ಏನ್ರಿ 10-15 ಕಬ್ಬುಗಳು ಅದಾವು. ಒಂದ್ ಕಬ್ಬು 3 ಕಿಲೋ ಆಯ್ತಂದ್ರೆ ಏನ್ರಿ 10 ಕಬ್ಬ 50,000 ಕಬ್ಬ ಅದು. ಒಂದ್ ಕಬ್ಬು 3 ಕಿಲೋ ಆದ್ರೆ 150 ಟನ್ ಮಾಡ್ತೀನಿ.
ಜಿಲ್ಲಾಧಿಕಾರಿ ವೈಎಸ್ ಪಾಟೀಲ್ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರಕಾಶ್ ನಿಕ್ಕಂ ಅವರು ಸಂಜೆ 5:30 ಗಂಟೆಗೆ ನಗರದ ಸಕಾಫ್ ರೋಜಾದಲ್ಲಿ ಉರ್ದು ಗಂಡು ಮಕ್ಕಳ ಶಾಲೆ ಮತಗಟ್ಟೆ ಸಂಖ್ಯೆ 184 ಹಾಗೂ ನಗರದ ಸ್ಟೇಷನ್ ರಸ್ತೆಯ ಕನಕಲ್ ಹನುಮಂತರಾಯ ರಂಗಮಂದಿರದಿಂದ ಹಿಂಭಾಗದಲ್ಲಿರುವ ಮತಗಟ್ಟೆ ಸಂಖ್ಯೆ 113ಕ್ಕೆ ಭೇಟಿ ನೀಡಿ ನಿರ್ಭರ್ತಿ ಮತದಾನಕ್ಕಾಗಿ ಮತದಾರರಲ್ಲಿ ಜಾಗೃತಿ ಮೂಡಿಸಿದರು. ಜಿಲ್ಲಾಧಿಕಾರಿ ವೈಎಸ್ ಪಾಟೀಲ್ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರಕಾಶ್ ನಿಕ್ಕಂ ಅವರು ಸಂಜೆ 5:30 ಗಂಟೆಗೆ ನಗರದ ಸಕಾಫ್ ರೋಜಾದಲ್ಲಿರುವ ಉರ್ದು ಗಂಡು ಮಕ್ಕಳು ಶಾಲೆ ಮತಗಟ್ಟೆ ಸಂಖ್ಯೆ 184ರಲ್ಲಿ ಹಾಗೂ ಸಂಜೆ 6 ಗಂಟೆಗೆ ನಗರದ ಸ್ಟೇಷನ್ ರಸ್ತೆಯ ಕನಕಲ್ ಹನುಮಂತರಾಯ ರಂಗಮಂದಿರದ ಹಿಂಭಾಗದಲ್ಲಿರುವ ಮತಗಟ್ಟೆ ಸಂಖ್ಯೆ 113ಕ್ಕೆ ಭೇಟಿ ನೀಡಿ ನಿರ್ಭೀತಿ ಮತದಾನಕ್ಕಾಗಿ ಮತದಾರರಲ್ಲಿ ಜಾಗೃತಿ ಮೂಡಿಸಿದರು. जिला परिषद का इलेक्शन था तो 3-4 कैंडिडेट थे, सब स्ट्रांग थे. हर एक ने एक अलग अलग मतदारों को कैसे करना करके उन्होंने कुछ किया. एक आदमी ने क्या किया, हर एक को एक 100 का नोट दिया सर, उसके साथ 10 रुपए का एक नोट दिया और 10 रुपए का नोट का जो नंबर रहता है उसके दो लास्ट के जो 3-4 ये थे वो लिख ले. अगर मैं जीत के आऊंगा ये 10 रुपए का नोट दो और 500 रुपए का नोट लेके जाओ. ये एक था. दूसरे ने क्या किया, सबको कुकर बांटे, लेकिन कुकर का ढक्कन नहीं बांटा किसी ने. अगर मैं जीत के आया तो ऊपर का ढक्कन दूंगा करके. वो बेचारा कभी जीत के नहीं आया, वो पानी उबालने के काम आता है अभी कुकर, ये भी नहीं होता. सो ऐसा हमारे जो एक पवित्र जो हक दिया है उसको बेच के हमें कुछ नहीं मिलेगा. देखिए आप लोग छोटे से कि हम सब समाज में जो भी अभी ये चल रहा है, छोटे से इसके लिए हम क्या करते हैं, हमारा कुछ हक बेच देते हैं, कुछ छोटे से प्रलोभनों के लिए हम कुछ तो गलत निर्णय लेते हैं, लेकिन उसका ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವಿಜಯಪುರ ವತಿಯಿಂದ ಹಮ್ಮಿಕೊಂಡಿದ್ದ ಉಚಿತ ಸಿಇಟಿ ತರಬೇತಿ ಶಿಬಿರ ಉದ್ಘಾಟನೆಯನ್ನು ಡಿವೈಎಸ್ಪಿ ಅಶೋಕ್ ಕುಮಾರ್ ಅವರು ಉದ್ಘಾಟನೆ ಮಾಡಿದರು. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವಿಜಯಪುರ ವತಿಯಿಂದ ಹಮ್ಮಿಕೊಂಡಿದ್ದ ಉಚಿತ ಸಿಇಟಿ ನೀಟ್ ತರಬೇತಿ ಶಿಬಿರದ ಉದ್ಘಾಟನೆಯನ್ನು ಡಿವೈಎಸ್ಪಿ ಅಶೋಕ್ ಅವರು ಉದ್ಘಾಟನೆ ಮಾಡಿದರು. ಕಾರ್ಯಕ್ರಮದಲ್ಲಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾದ ವಿಬಿ ಗ್ರಾಮ್ ಪುರೋಹಿತ್, ಡಾ ಎಚ್ ವೆಂಕಟೇಶ್, ಪ್ರೊಫೆಸರ್ ಎಂಎಸ್ ಬಿರಾದರ್, ಸಚಿನ್ ಬಾಗೇವಾಡಿ ಉಪಸ್ಥಿತರಿದ್ದರು. ಸರಿಯಾಗಿ ಸದುಪಯೋಗಪಡಿಸಿಕೊಂಡು ಒಳ್ಳೆ ರೀತಿ ಮಾಡಿ ಎಕ್ಸಾಮ್ ಬರೆದು ನೀವು ಒಳ್ಳೆ ಕೋರ್ಸ್ಗಳು ತಗೊಳ್ಳಿ. ಅದೇ ರೀತಿ ಈ ಶಿಕ್ಷಣಕ್ಕೆ ನಿಮ್ಮ ಶಿಕ್ಷಣಕ್ಕೋಸ್ಕರ ಸಾಕಷ್ಟು ಪರಿಶ್ರಮ ಪಡ್ತಿರುವಂತಹ ನಿಮ್ಮ ತಂದೆ ತಾಯಿಗಳಿಗೆ ಒಂದು ಒಳ್ಳೆ ರೀತಿ ಪ್ರತಿಫಲ ಕೇಳ್ಕೊಳ್ತೀನಿ. ಮತ್ತು ಇದುವರೆಗೆ ನಮ್ಮ ಸಚಿನ್ ಬಾಗೇವಾಡಿ ಮಾತೆಲ್ಲ ಹೇಳಿದ್ರು, ಎಬಿಪಿ ಸಂಘಟನೆಗಳಿಗೆ ನಾನು ಹೇಳೋದು ಅಂದ್ರೆ, ನಾನು ಶಿವಮೊಗ್ಗದಿಂದ ಬರೋದಲ್ಲ, ಇದು ಏನೆಲ್ಲ ಹೇಳ್ತಾ ಇದ್ದಾರೆ, ನಾನು ಎಲ್ಲ ಮೀಟಿಂಗ್ಗಳು ಅಟೆಂಡ್ ಮಾಡಿದ್ದೀನಿ. ನಿಮ್ಮ ಎಬಿಪಿ ಮಾಡಿದ್ದೀನಿ, ನಕ್ಸಲ್ ಮೀಟಿಂಗ್ ಅಟೆಂಡ್ ಮಾಡಿದ್ದೀನಿ, ಮತ್ತೆ ಆಲ್ ಇಂಡಿಯಾ ಸ್ಟೂಡೆಂಟ್ ASF ಅಲ್ಲೂ ಇದ್ದೆ, ಎಬಿಪಿಗೂ ಇದ್ದೆ, ನಕ್ಸಲ್ ಸಂಘಟನೆಗೂ ಮೀಟಿಂಗ್ ಅಟೆಂಡ್ ಮಾಡಿದ್ದೆ. ನಾನು ಹೇಳ್ಬಾರ್ದು ಆಕ್ಚುಲಿ, ಬಟ್ ಅಟ್ ದ ಟೈಮ್ ನಾನು ಸ್ಟೂಡೆಂಟ್. ಸೊ ಅಂದ್ರೆ ಎಲ್ಲ ಯಾವುದಾದ್ರು ವಿಚಾರಧಾರೆಗಳು ಏನೇನಿದೆ ಅನ್ನೋದ್ರ ಬಗ್ಗೆ ಎಲ್ಲ ಪಡ್ಕೊಳ್ತಾ ಇದ್ವಿ. ಯಾಕೆಂದ್ರೆ ಸಮಾಜವಾದ ಅನ್ನೋದು ಮತ್ತೆ ಲೋಹಿಯಾವಾದ ಅನ್ನೋದು ಬೆಳೆದು ಬರ್ತಿರೋದು ಆ ಕಡೆ ಮಲೆನಾಡು ಭಾಗದಲ್ಲಿ. ಅಲ್ಲಿ ಲೋಹಿಯಾ ಜಾಸ್ತಿ ಚಿಂತಕರಿದ್ರು. ಹಾಗಾಗಿ ನಮ್ಮ ಕುವೆಂಪು ಇರ್ಬೋದು, ಸಾಕಷ್ಟು ಜನ ಕವಿಗಳಲ್ಲಿಂದ ಬೆಳೆದಿದ್ದಾರೆ ಅಲ್ಲಿ ಭಾಗದವರು. ಹಾಗಾಗಿ ಸಾಹಿತ್ಯದ ಬಗ್ಗೆ ಬಹಳ ಒಲವಿತ್ತು. ಈ ವಿಜ್ಞಾನ ಪದವಿ ಜೊತೆಗೆ ಅದು ಸಹ ಓದ್ತಾ ಇದ್ವಿ. ಸ್ಟಿಲ್ ನಾನು ಎವರಿಡೇ ಹಾಫ್ ಅನ್ ಅವರ್ ಆದರೂ ಸಾಹಿತ್ಯ ಓದ್ತಾ ಇರ್ತೀನಿ ವರ್ಷಗಳನ್ನು. ಸೊ ಹಾಗಾಗಿ ಅದು ಒಂದು ರೀತಿ ನಿಮಗೆ ಸಾಹಿತ್ಯ ಓದೋದ್ರಿಂದ ನಿಮಗೆ ಯಾವುದು ಒಳ್ಳೆಯದಂತ ಅದನ್ನು ನಾವು ಪಡ್ಕೋಬಹುದು, ಯಾವುದು ಬೇಡ ಅಂತ ಬಿಡಬಹುದು. ಸಮಾಜದಲ್ಲಿ ಏನು ಸರಿ ಇದೆ ಬೇಡ ಆಗ್ತದೆ. ಸೊ ಅದನ್ನು ನಾವು ಎಲ್ಲರನ್ನೂ ಓದಿ ತಿಳ್ಕೊಳ್ಳೋದ್ರಿಂದ ತಪ್ಪೇನಿರೋದಿಲ್ಲ, ಮೀಟಿಂಗ್ ಅಟೆಂಡ್ ಮಾಡೋದಾಗಿ ಅದನ್ನಾಗಲಿ. ಬಟ್ ಯಾವುದು ನಾವು ಅಲ್ಟಿಮೇಟ್ ಗೋಲ್, ಪ್ರತಿಯೊಬ್ಬರು ಸಹ ಸತ್ಪ್ರಜೆಯಾಗಿರ್ಬೇಕು. ಬಿ ಎ ಗುಡ್ ಸಿಟಿಸನ್ ಫಾರ್ ದ ಕಂಟ್ರಿ ಫಸ್ಟ್ ಅಂಡ್ ಫಾರ್ಮೋಸ್ಟ್. ನೆಕ್ಸ್ಟ್ ನಿಮ್ಮ ತಂದೆ ತಾಯಿಗಳಿಗೆ ಒಳ್ಳೆಯದಾಗಿ, ಸಮಾಜಕ್ಕೆ ಒಳ್ಳೆಯದಾಗಿ, ಉಪಯೋಗ ಆಗೋ ರೀತಿಯಲ್ಲಿ ನೀವು ನಿಮ್ಮ ಜೀವನವನ್ನು ರೂಪಿಸಿಕೊಳ್ಳಿ ಹೇಳಿ. ಮತ್ತು ಪ್ರಮುಖವಾಗಿ ಈ ಹಂತದಲ್ಲಿ ಈ ಲಾಸ್ಟ್ 1 ಮಂತ್ ಅಲ್ಲಿ, ಈ ನೆಕ್ಸ್ಟ್ 1 ತಿಂಗಳಲ್ಲಿ ನಿಮ್ಮ ಈ ಏನು ಕೋಚಿಂಗ್ ಕೊಡ್ತಾರೆ ನಮ್ಮ ಎಬಿಪಿ ಕಾಲೇಜಿನಲ್ಲಿ, ನಿಮ್ಮ ಸಿಇಟಿ ಕೋಚಿಂಗ್ನ ಅದನ್ನ ಒಳ್ಳೆ ರೀತಿ ಸದುಪಯೋಗಪಡಿಸಿಕೊಂಡು ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆ ಯಶಸ್ಸನ್ನು ಕಾಣಬೇಕು ಅಂತ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ.
ವಿಜಯಪುರ ಜಿಲ್ಲೆಯ ಚರ್ಚನ್ ತಾಲೂಕಿನ ರೇವತ್ಗಾಂವ್ ಗ್ರಾಮದ ಕಲ್ಲಪ್ಪ ಶಿವಲಿಂಗಪ್ಪ ಕುಂಬಾರ್ ಎಂಬುವರು ಹಸು 2 ಕಾಲಿನ ವಿಶಿಷ್ಟವಾದ ಹೋರಿ ಕರುವಿಗೆ ಫೆಬ್ರವರಿ 10ರಂದು ಜನ್ಮ ನೀಡಿತು. 1.5 ತಿಂಗಳಿನಿಂದ ಆ ಕರುವನ್ನು ಮಗುವಿನ ಹಾಗೆ ಹಾಲನ್ನು ಕುಡಿಸಿ ಜೋಪಾನ ಮಾಡುತ್ತಾ ಬಂದಿದ್ದಾರೆ. ಇದರಿಂದ ಬೇಸತ್ತ ರೈತ ಯಾರಾದರೂ ಸಾಕಿಕೊಳ್ಳುವವರಿಗೆ ಮಠ, ಮಂದಿರ ಅಥವಾ ಆಶ್ರಮಕ್ಕೆ ನೀಡಲು ನಿರ್ಧರಿಸಿದ್ದಾರೆ. ವಿಜಯಪುರ ಜಿಲ್ಲೆಯ ಚರ್ಚನ್ ತಾಲೂಕಿನ ರೇವತ್ಗಾಂವ್ ಗ್ರಾಮದ ಕಲ್ಲಪ್ಪ ಶಿವಲಿಂಗಪ್ಪ ಕುಂಬಾರ್ ಎಂಬುವವರ ಹಸು 2 ಕಾಲಿನ ವಿಶಿಷ್ಟವಾದ ಹೋರಿ ಕರುವಿಗೆ ಫೆಬ್ರವರಿ 10ರಂದು ಜನ್ಮ ನೀಡಿತ್ತು. 1.5 ತಿಂಗಳಿನಿಂದ ಆ ಕರುವನ್ನು ಮಗುವಿಗೆ ಹಾಗೆ ಹಾಲನ್ನು ಕುಡಿಸಿ ಜೋಪಾನ ಮಾಡುತ್ತಾ ಬಂದಿದ್ದಾರೆ. ಆದರೆ ಈಗ ಆ ಕರು ದಿನೇ ದಿನೇ ಬೆಳವಣಿಗೆ ಹೊಂದುತ್ತಾ ಅದು ಎದ್ದು ನಿಲ್ಲುವ ಪ್ರಯತ್ನ ಮಾಡುತ್ತಿದೆ. ಹಾಗೆ ಎಡವಿ ಬಿದ್ದು ಕಾಲಿಗೆ ಗಾಯ ಮಾಡಿಕೊಳ್ಳುತ್ತಿದೆ. ಅದನ್ನು ಬೇರೆಡೆ ತೆಗೆದುಕೊಂಡು ಹೋಗುವುದು ಕಷ್ಟವಾಗುತ್ತಿದೆ. ಇದರಿಂದ ಬೇಸತ್ತ ರೈತ ಯಾರಾದರೂ ಸಾಕಿಕೊಳ್ಳುವವರಿಗೆ ಮಠ, ಮಂದಿರ ಅಥವಾ ಆಶ್ರಮಕ್ಕೆ ನೀಡಲು ನಿರ್ಧರಿಸಿದ್ದಾರೆ. ಮಗುನ್ ಜೋಪಾನ ಮಾಡ್ಬೇಕಲ್ರಿ ಸರ್. ನಾ ಹುಡುಗರ ಮನ್ಯಾಗ ಆಡ್ತಾ ಇರ್ತಾವ ಚಂದಾಗಿ. ಜಿಗಿತಿತ್ತು ಹಂಗೆ ಈಗ ಹೇಳಕ್ ಬರ್ಲಾಗ್ಯದ. ಈಗ ಅದು ಬಿತ್ತಲ್ಲೇ ಬೆಳಗ್ತದೆ. ಅದರ ಸೈಡ್ ಹೋದ್ವನ್ರಿ ಅದು. ಕರ ಹುಟ್ಟಿ ಎಷ್ಟು ದಿನ ಆಯ್ತ್ರಿ? ಕರ ಹುಟ್ಟಿ 1.5 ತಿಂಗಳಾಯ್ತು. ಈ ಸಣ್ಣ ಮಕ್ಕಳಂಗ ಜೋಪಾನ ಮಾಡ್ಲತ್ತಿದ್ದೇವು. ಅದು ಏನೋ ಮಾಡಿದ್ರು ಅದು ಮೈ ಎಲ್ಲ ಕೆತ್ಕೊಳತ್ತದ, ಕಾಲ ಎರಡು ಬಾಜು ಕಾಲು ಕೆತ್ಕೊಳತ್ತದ್ರಿ. ಅದು ಎದ್ದಕ್ಕೆ ಅಂದ್ ತಿರುಗಾಡ ಮುಂದೆ ಹಿಂಬುರಿಕೆ ಎಲ್ಲ ಬಿದ್ದು ಇಷ್ಟ ದಿನ ಹಿಂಬುರಿಕೆ ಬಿದ್ದಕ್ಕೆ ಅಂದ ಈಗೆಲ್ಲ ಬಿದ್ದಲೇ ಬೆಳಗತ್ತದ. ಈಗ ಎಲ್ಲ ಎಬ್ಸಿದ್ರು ಅದು ಎಲ್ಲ ಹೇಳಕ್ಕ ಇದು ದಡ್ಪಾಡ ಮಾಡ್ತದ. ಅದಕ್ಕೆ ಎದಕ್ಕೆ ಅಂದ್ರೆ ತಿರುಗಾಡ್ದು ಅದಕ್ಕೆ ಎತ್ತದ ಆಗಲ್ರಿ. ಈಗ ಅದು ಎಷ್ಟ್ ದಿನ ಸಣ್ಣದಿತ್ರಿ, ತಿಂಗಳ ಆಗೋಸ್ತಾನ ನಾವ್ ಎತ್ತಡಿ ನೆಳ್ಳಿಗೆ ಮೆತ್ತನ್ ನೆಲಕರಿ ಅದು ಎತ್ತಿಕೊಂಡ್ ಜೋಪಾನ ಎಲ್ಲ ಮಾಡ್ತಿದ್ದೆವು. ಈಗ ಎಲ್ಲ ಅದು ದಿನಕ್ಕೆ ದಿನ ದೊಡ್ಡದಾದಂಗ ಅದು ವಜ್ಜಿ ಆಗ್ತದ್ರಿ. ನಾವ್ ಯಾರೇ ಸಾಕೊಳ್ಳೋರಿದ್ರ ಕುಡ್ಬೇಕಂತ ಮನಸ್ ಮಾಡ್ರಿ. ಅದು ಕುಡ್ಬೇಕನ್ನೋದು ನಮಗ ಅಪೇಕ್ಷೆ ಅದ. ಅಪೇಕ್ಷೆ ಆದ್ರಿ. ಅದು ಈ ಊರ್ ರೇವತ್ಗಾಂವ್ ಅಲ್ರಿ? ರೇವತ್ಗಾಂವ್ ಮಾಡ್ತಿತ್ತಾರ್ರಿ. ಇದು ಉಸಾಬರಿ ಆಗಲ್ದು. ಮೊದಲು ಇಷ್ಟ ದಿನ ಮಾಡಿದ್ರು. ಮೊದಲ ಸಾಣದಿತ್ತು, ಈಗ ವಜ್ಜಿ ಆಗ್ಯದ. ಅದರಿಂದ ಏನದಲ್ಲ ತುಸು ಅವನಿಗೆ ದುಡ್ಕೊಂಡು ತಿನ್ನೋದು ವಜ್ಜಿ ಹಿಡ್ದದ. ಅದಕ್ಕೆ ಯಾರೇ ಅವ್ರ ಇದ್ರಂದ್ರ ಕೊಡ್ತಾರ ಕೇಳ್ಕಿಂದ ಅಲ್ಲ ಆಗತ್ತನ್ರಿ. ಅವ್ರು ಅಲ್ಲಿ ಸಾಕೊಳ್ಳೋರು ಅಲ್ಲಿ ಯಾರೇ ಆಗಲೇ ಒಯ್ದ್ರ ಕೊಡ್ತೀನಿ ಅಂತ ಹೇಳ್ಕಿಂದ ಅಲ್ಲ ಆಗತ್ತನ್ರಿ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ದೇಶದ ಸುದ್ದಿಗಳನ್ನು ನಿಷ್ಪಕ್ಷಪಾತವಾಗಿ ವರದಿ ಮಾಡಬೇಕಾದ ಪತ್ರಕರ್ತರಿಂದ ಭ್ರಷ್ಟಾಚಾರ ಪೂರ್ಣ ಪತ್ತೆ ಮಾಡ್ತಾ ಇದ್ದದ್ದು ನಮಗೆ ಗೊತ್ತಿದೆ ಎಂದು ಡಾಕ್ಟರ್ ಬಳಿ ಲಕ್ಷಾಂತರ ಹಣಕ್ಕಾಗಿ ಬೇಡಿಕೆ. ಏಪ್ರಿಲ್ 4ರವರೆಗೆ ನಾಮಪತ್ರ ಸಲ್ಲಿಕೆಗೆ ಅವಕಾಶ. ನಾಮಪತ್ರಗಳ ಪರಿಶೀಲನೆ ಏಪ್ರಿಲ್ 5ರಂದು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಹೇಳಿಕೆ. ಕಾಂಗ್ರೆಸ್ ನಾಯಕರ ತೀವ್ರ ವಿರೋಧದ ನಡುವೆಯೂ ಸಚಿವ ದೇವಾನಂದ್ ಪತ್ನಿ ಟಿಕೆಟ್ ಪಡೆಯುವಲ್ಲಿ ಮೇಲುಗೈ. ರಂಗೇರಿದ ಲೋಕಸಭಾ ವಿಜಯಪುರ ಅಖಾಡ.
ಮತದಾರರ ಜಾಗೃತಿ ಆಂದೋಲನ ಕಾರ್ಯಕ್ರಮ ಮತ ಚಲಾಯಿಸಿ ಪ್ರಜಾಪ್ರಭುತ್ವವನ್ನು ಬಲಪಡಿಸುವಂತೆ ಮತದಾರರಿಗೆ ಜಾಗೃತಿ. ಯಾವುದೇ ರಾಸಾಯನಿಕ ಗೊಬ್ಬರವಿಲ್ಲದೆ ಕಬ್ಬು ಬೆಳೆದ ರೈತ ಚರ್ಚಾ ತಾಲೂಕಿನ ಗೋಡಿಹಾಳ ಗ್ರಾಮದ ರೈತ. ನಗರದ ಮತಗಟ್ಟೆ ಸಂಖ್ಯೆ 113 ಹಾಗೂ 184ಕ್ಕೆ ಜಿಲ್ಲಾಧಿಕಾರಿ ವೈಎಸ್ ಪಾಟೀಲ್ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರಕಾಶ್ ನಿಕ್ಕಂ ಭೇಟಿ. ನಿರ್ಭೀತಿ ಮತದಾನಕ್ಕಾಗಿ ಮತದಾರರಲ್ಲಿ ಜಾಗೃತಿ. ಉಚಿತ ಸಿಇಟಿ ನೀಟ್ ತರಬೇತಿ ಶಿಬಿರದ ಉದ್ಘಾಟನೆ. ಡಿವೈಎಸ್ಪಿ ಅಶೋಕ್ ಅವರಿಂದ ಉದ್ಘಾಟನೆ. ಸಹಾಯಕ್ಕಾಗಿ ಕೈ ಚಾಚುತ್ತಿರುವ ರೈತ. 2 ಕಾಲಿನ ವಿಶಿಷ್ಟವಾದ ಕರುವನ್ನು ಮಠ ಮಂದಿರ ಅಥವಾ ಆಶ್ರಮಕ್ಕೆ ನೀಡಲು ನಿರ್ಧಾರ. ಇದಿಷ್ಟು ಸದ್ಯದ ನ್ಯೂಸ್ ಡೀಟೇಲ್ಸ್. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ನೋಡ್ತಾರೆ ಕೆಟಿವಿ ನ್ಯೂಸ್. ಸುದ್ದಿ ನೇರ ನಿರಂತರ.